ನಮಸ್ಕಾರ ವೀಕ್ಷಕರೇ, ಪೊಲೈಟ್ ನ್ಯೂಸ್ಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಇಂದು ರಾಮದುರ್ಗದ ವಾರ್ಡ್ ನಂಬರ್ 15ರ ಸಾರ್ವಜನಿಕರು ತಮ್ಮ ಸಮಸ್ಯೆಯನ್ನ ಹೇಳಲಿಕ್ಕೆ ಪುರಸಭೆಗೆ ತೆರಳಿದರು. ಇನ್ನು ಅದೇ ವೇಳೆ ಆಗಮಿಸಿದಂತಹ ಯೋಜನಾ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಕಲಾತ್ಗೆ ಅವರು ಸಹ ಅಲ್ಲಿ ಇದ್ದರು. ಸಾರ್ವಜನಿಕರ ಸಮಸ್ಯೆಯನ್ನ ಆಲಿಸಿದಂತಹ ಯೋಜನಾ ನಿರ್ದೇಶಕರು ಸ್ವತಃ ಸಾರ್ವಜನಿಕರ ಬೈಕ್ ಮೇಲೆ ತೆರಳಿ ವಾರ್ಡ್ಗೆ ತೆರಳಿ ಅವರ ಸಮಸ್ಯೆಗಳನ್ನ ಆಲಿಸಿದರು. ಅಷ್ಟೇ ಅಲ್ಲದೆ ಪುರಸಭೆ ಮುಖ್ಯಾಧಿಕಾರಿ ಗುಡದಾರಿ ಅವರಿಗೆ ಈ ಸಮಸ್ಯೆಯನ್ನ ಪರಿಹರಿಸುವಂತೆ ಅವರಿಗೆ ಸೂಚನೆ ನೀಡಿದರು. ಅಧಿಕಾರಿಗಳ ಈ ನಡೆ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ. ರಾಮದುರ್ಗ ಪಟ್ಟಣದ ಪುರಸಭೆಗೆ ಆಗಮಿಸಿದ್ದ ಜಿಲ್ಲೆಯ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಮಲ್ಲಿಕಾರ್ಜುನ್ ಕಲಾದ್ಗಿ ಅವರು ಸಾರ್ವಜನಿಕರ ಬೈಕ್ ಮೇಲೆ ವಾರ್ಡ್ಗೆ ತೆರಳಿ ಸಮಸ್ಯೆಯನ್ನು ಆಲಿಸಿ ಸಮಸ್ಯೆಗೆ ಪರಿಹಾರ ಕಲ್ಪಿಸುವಂತೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ತಿಳಿಸಿದರು. ರಾಮದುರ್ಗ ಪಟ್ಟಣದ ವಾರ್ಡ್ ನಂಬರ್ 15ರ ಮಲಪ್ರಭಾ ನದಿಗೆ ತೆರಳುವ ದಾರಿ ಹದಗೆಟ್ಟಿದ್ದು, ಈ ಕುರಿತಂತೆ ಸಾಕಷ್ಟು ಬಾರಿ ವಾರ್ಡ್ನ ಸದಸ್ಯ ಹುಸೇನ್ ಐನಾಪುರ್ ಪುರಸಭೆ ಅಧಿಕಾರಿಗಳಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ ಎಂದು ವಾರ್ಡ್ನ ಸಾರ್ವಜನಿಕರ ಜೊತೆಗೂಡಿ ಪುರಸಭೆಗೆ ತೆರಳಿದರು. ಈ ವೇಳೆ ಅಲ್ಲೇ ಇದ್ದ ಜಿಲ್ಲೆಯ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರು ಖುದ್ದು ಸಾರ್ವಜನಿಕರ ಜೊತೆ ಬೈಕ್ ಮೇಲೆ ತೆರಳಿ ಸಮಸ್ಯೆಯನ್ನು ಆಲಿಸಿದರು. ವಾರ್ಡ್ ನಂಬರ್ 15ರ ನದಿಗೆ ಹೋಗುವ ಪ್ರಮುಖ ರಸ್ತೆ ಇದಾಗಿದ್ದು, ಇನ್ನು ಗಣೇಶ ಚತುರ್ಥಿ ಆಗಮಿಸುತ್ತಿದ್ದು ಗಣಪತಿ ವಿಸರ್ಜನೆಗೆ ಸರಿಯಾದಂತಹ ರಸ್ತೆ ಇಲ್ಲ. ಹಲವು ವರ್ಷಗಳಿಂದ ಇದೇ ಪರಿಸ್ಥಿತಿಗಿದ್ದು, ಇದನ್ನು ಸರಿಪಡಿಸಿ ನಮಗೆ ರಸ್ತೆ ನಿರ್ಮಿಸಿಕೊಡುವಂತೆ ಸಾರ್ವಜನಿಕರು ಮನವಿ ಮಾಡಿಕೊಂಡರು. ಈ ವೇಳೆ ಸ್ಥಳದಲ್ಲಿ ಇದ್ದ ಪುರಸಭೆ ಮುಖ್ಯಾಧಿಕಾರಿ ಈರಣ್ಣ ಗುಡದಾರಿ ಅವರಿಗೆ ರಸ್ತೆ ಸಮಸ್ಯೆಗೆ ಪರಿಹಾರ ಕಲ್ಪಿಸುವಂತೆ ತಿಳಿಸಿದರು. ಈ ವೇಳೆ ಪುರಸಭೆ ಸದಸ್ಯರಾದ ಹುಸೇನ್ ಐನಾಪುರ್, ಪತ್ರಕರ್ತರಾದ ಜಗಾಪುರ್, ಅಭಿಯಂತರರಾದ MS ಪಾಟೀಲ್, ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದ ಪ್ರಸಾದ್ ಕುಲಕರ್ಣಿ, ಸಾಮಾಜಿಕ ಕಾರ್ಯಕರ್ತ ನವೀನ್ ಎಲ್ಗಾರ್, ಭೂಷಣ್ ದಾತೆ ಉಪಸ್ಥಿತರಿದ್ದರು. ಅದಕ್ಕೇನು ನುಕ್ಸಾನ ಆಗಿತ್ತು ಸರ್? ಮಾತ್ರ ಮಾಡಿದ್ರು ಸರ್. ಯಾರು 10 ಕಡಿಮೆ ಆಗಿತ್ತು ಅದನ್ನು